ನಮ್ಮ ಪಾಪುದು 1 ಮಂತ್ ಕಂಪ್ಲೀಟ್. ಅದಕ್ಕೆ ಫೋಟೋ ಶೂಟ್ ಮಾಡ್ಲತ್ತೀವಿ. ನಮ್ಗೆ ಎಲ್ಲಿ ಬರಕ್ಕಾಗತ್ತೆ? ಈ ತರ ಡೆಕೋರ್ ಆಗೈತಿ, ಎಷ್ಟು ಚಂದ ಕಾಣಕತ್ತೈತಿ. ಬೇಜಾರಾಗಬೇಡ, ಸುಮ್ಮನೆ ಚೆನ್ನಾಗಿ ಮಾಡ್ತೀರಿ ನೀವು. ಮಗನೇನು ಸಸಿಯೇನು ಅಂತ ಫಸ್ಟ್ ತಣ್ಣೀರ್ ಏನಂತ ಕೇಳ್ಯಾರ. ಸಾನಿವಿ ಅಂಗನವಾಡಿ ಸ್ಕೂಲಿಂದ ಒಂದು ಫೋನ್ ಬಂದಿತ್ತು ನನಗೆ. ನಮ್ಮ ಸಾನ್ವಿ ಅಂಗನವಾಡಿ ಶಾಲೆಗೆ ಹೋಗಕ್ಕೆ ಒಳಗತ್ತ. ಇಷ್ಟು ದಿನ ಹೋಗ್ಯಾಳ 10 ಗಂಟೆ 10 ಗಂಟೆ. ಇವಾಗ ಬರ್ರೇ ಓಂ ಬಾ ಅಮ್ಮ ಸಾನ ಅಂದ್ರೆ ಒಟ್ಟ ಬರಲ್ಲ. ಎಲ್ಲಿ ಹೋಗ್ಕಂದ ನೋಡ್ರಿ. ಬಾ ಶಾಲಿಗೆ ಬಾ. ಶಾಲಿಗೆ ಹೋಗಕ್ಕೆ ಒಲ್ಲೆ ಅನ್ನಕತ್ತಾಳೆ ಇವಾಗ ಆಕಿ. ಹೆಂಗೆ ಅಳ್ತಾಳ ನೋಡ್ರಿ. ಬಾ 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 ಪಟ್ಟ ಟೈಮ್ ಹತ್ತು ಬಾ. ಆ ಪೇಂಟ್ ಏನು ಮಾಡ್ತೈತು ಹುಡುಗಿ ಓಂ ಬಾ ಅಂತ ಇಷ್ಟು ದಿನ ಹೋಗ್ಯಾಳ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತಿತ್ತು ಆಕೆಗೆ. ಅಳ್ತಿದ್ಲು, ಹಂಗೆ ಬಿಟ್ಟು ಬರ್ತಿದ್ದೆ ನಾನು. ಇವಾಗ ಏನು ಮಾಡ್ಯಾಳ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿಬಿಟ್ಟಾಳ. ಬರಲ್ಲ, ನಾನು ಕಾಲಿಗೆ ಕರ್ಕೊಂಡು ಹೋಗ್ತಾನ ಅಂಬೋದು ಗೊತ್ತಾಗ್ಬಿಟ್ಟೈತಿ. ಇವಾಗ ಒಟ್ಟ ಬರಲ್ಲ ಹೇಳಿ ಈ ಕಡೆ ನೋಡ್ತಿರ್ತಾಳೆ ನೋಡ್ರಿ. ಸಾನ ನಡೆ ನೋಡ್ರಿ. ನಮ್ಮ ಮನೆಗೆ ಇವತ್ತು ಗುಂಡು ಪಂಗಳ ಮಾಡ್ಯಾಳ. ಗುಂಡು ಪಂಗಳ ತಿನ್ನಾಕತ್ತೀನಿ, ಬೇರೆ ತಿನ್ನಂಬ್ರಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಚಾನಲ್. ಹೊಡಿಬೇಕು ಅನ್ಸುತ್ತಾನೆ. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಏನು ವಿಶೇಷ? ನಮ್ಮ ಪಾಪುದು 1 ಮಂತ್ ಕಂಪ್ಲೀಟ್. ಅದಕ್ಕೆ ಫೋಟೋ ಶೂಟ್ ಮಾಡ್ಲತ್ತೀವಿ. ಫೋಟೋ ಶೂಟ್ ಮಾಡಕತ್ತೀನಿ. ತಮ್ಮೇಲೆ ನೋಡ್ದಂಗೆ ಇವತ್ತಿಗೆ 10ನೇ ತಾರೀಕು. ಇವತ್ತು 1 ತಿಂಗ್ಳು ಕಂಪ್ಲೀಟ್ ಆಯ್ತು ನಮ್ಮ ಸಣ್ಣ ಪಾಪುಗೆ, ಸಣ್ಣ ಮಗಳಿಗೆ. ದೊಡ್ಡ ಮಗಳು ಅಂಗನವಾಡಿ ಸ್ಕೂಲಿಗೆ ಹೋಗಿ ಮತ್ತೆ ಕಳಿಸಿನ ಹಾಕಿನ. ಇವತ್ತು ಮತ್ತೆ ನಿನ್ನೆ ಒಲ್ಲೆ ಏನಾಗೈತೆ ಅಂತಂದ್ರೆ ಬ್ಯಾಸರ ಆಗೈತಿ ಅಂತ ನಮ್ಮ ಸಾನ್ವಿ ಬ್ಯಾಸರ ಆಗೈತಿ ನನಗೆ ಹೋಗಲ್ಲ ಅಂತಂದು ನಿನ್ನೆ ಬಿಟ್ಟಿದ್ಲು. ಬ್ಯಾಸರ ಆಗೈತೆ ಅಂತಂದು ಬಾಯಿ ತೆರೆದು ಹೇಳಲ್ಲ ಆಕಿ. ಇವತ್ತು ಹೋಗ್ಯಾಳ ಹಳಕತ್ತಿದ್ಲ ನಾವು ಬಿಡತ್ನಾಗ. ಹಂಗೆ ರೂಢಿ ಮಾಡ್ಬೇಕಲ್ಲ ಮುಂದಕ್ಕೆ. ಶಾಲೆಗೆ ಹೋದ್ರೆ ಕೂಡ ನಿಂಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾವು ಇದು ಮಾಡಿಲ್ಲ. ಸೊ ಇವತ್ತು ನಮ್ಮ ಸಾನಿಗೆ ಇರಲಾರ್ದಕ್ಕೆ ಮನೆ ಸೈಲೆಂಟ್ ಆಗೈತಿ. ಅದಕ್ಕೆ ನಾವು ಇವತ್ತು 1 ಮಂತ್ ಸೆಲೆಬ್ರೇಷನ್ ಮಾಡಕತ್ತೀವಿ. ಬರ್ರಿ ಸೆಲೆಬ್ರೇಷನ್ ಮಾಡಮ್ರಿ. ಪೂಜೆ ಮಾಡಿ ಉದ್ದಿನ ಕಡ್ಡಿಯಲ್ಲಿ ಒಳಗಿಟ್ಟಿ ಏನು ಮಮತಾ ನೋಡ್ರಿ. ಗಾಯ ಏನಿದೆ, ಜ್ವರದ ಗುಳಿ ಆಗ್ಬಿಟ್ಟೈತಿ ಇಂತಲ್ಲಿ ಒಳಗ ಜ್ವರ ಬಂದ್ಬಿಟ್ಟು ಅದಕ್ಕೆ ಗುಳ್ಳೆ ಐತಿ, ದೊಡ್ಡದೈತಿ. ಇಷ್ಟು ದಿನ ಲಾಕ್ಸ್ ಮಾಡೋಕ್ಕಾಗಿಲ್ಲ. ದೇವ್ರ ಪೂಜೆ ಮಾಡ್ಕೊಂಬಿಡ್ರಿ, ಅಲ್ಲಿಂದ ಆಶೀರ್ವಾದ ತಗೋರಿ. ದೇವ್ರ ಪೂಜೆ ಮಾಡಿ ಇವತ್ತು ಶುಕ್ರವಾರ ಬೇರೆ ಒಳ್ಳೇದು ಮಾಡಪ್ಪ. ನಮ್ಮನ್ನು ಎಲ್ಲರೂ ಚಂದ ಇರ್ಬೇಕು, ಅದ್ರಾಗ ನಾನೇ ಇರ್ಬೇಕು. ನಕಲಿ ಆಗೈತಲ್ಲ ನೀವು. ಅಲ್ಲ ಸುಂದರ ಅಂತೇಳಿ ಎಲ್ಲರ ಮುಂದೆ ಎಲ್ಲರೂ ಹೌದು ಹಂಗೆ ಅದಾನ ಅಂತ ಕಮೆಂಟ್ ಹಾಕ್ಯಾರ ಅಲ್ಲಿ. ಅಲ್ಲ ನೀವು ಮಾಡಿರೋ ಸ್ಟೈಲ್ ಹಂಗಿತ್ರಿ. ತಪ್ಪ ನಾನು ತಪ್ಪ ಇದೀನಿ ಕರಗದೀನಿ ಅಂತ ನೀವು ಕೂಡ ಡಿಸೈಡ್ ಆಗ್ಬಿಟ್ರಿ. ಬೇಜಾರಾಗಬೇಡ, ಸುಮ್ಮನೆ ಕಾಮಿಡಿ ಮಾಡಿದ್ ನಾನು ಅಷ್ಟೇ. ಯಾರು ಆ ಥರ ಹಂಗೆ ಇದೀನಿ ನಾನು. ಆಯ್ತಾ? ಪಾಪ ಬೇಜಾರತ್ತ. ಆ ಥರ ಏನಿಲ್ಲ. ನನ್ನ ಗಂಡ ಇವಾಗ ಅಷ್ಟೇ ದಪ್ಪ ಆಗಿರೋದು. ಅವ್ನು ಮೊದಲೆಲ್ಲ ಸಣ್ಣನಿದ್ದ. ಸ್ಮಾರ್ಟ್ ಆಗಿದ್ದೆ ನಾನು, ಇವಾಗ ಸಣ್ಣ ಆಗಿಬಿಟ್ಟಿನಿ. ಹೌದು, ನಗವಾಡ ಅಂದ್ರೆ ಸ್ಮಾರ್ಟ್ ಆಗಿಲ್ವ ನಾನು. ಸ್ಮಾರ್ಟ್ ಆಗಿ ಈಗಷ್ಟೇ ಮದುವೆ ಆದ್ಮೇಲೆ ದಪ್ಪ ಆಗ್ಯಾನ. ಮೊದಲೆಲ್ಲ ಫುಲ್ ತೆಳ್ಳಗಿದ್ದೆ, ನನಗಿಂತ ತೆಳ್ಳಗೆ ಇದ್ದ. ಈಕೆ ದಪ್ಪ ಇದ್ಲು, ಅವ ನಾನು ಸಣ್ಣ ಇದ್ದೆ. ಇವಾಗ ನಾನು ದಪ್ಪ ಆಗಿನಿ, ಈಕೆ ಸಣ್ಣ ಆಗ್ಯಾಳ. ಉಲ್ಟಾಗೈತಿ. ನಾವು ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ, ಫೋಟೋ ಶೂಟ್ ಮಾಡೋಕ್ಕೆ ತರಕಾರಿ ಬೇಕು ನಮಗೆ. ತರಕಾರಿ ತರಕೋತೇನೆ. ತರಕಾರಿ ತಗೊಂಬರಕ್ಕೆ ಹೊಂಟೀನಿ ಇವಾಗ. ಟೊಮೊಟೊಲಿಂದ ಒಂದು ಡಿಸೈನ್ ಮಾಡೋಣ ನೋಡಿ, ಡಿಫ್ರೆಂಟಾಗಿ ನೋಡೋಣ. ಹೋಗ್ಬಿಟ್ಟು ತೊಗೊಂಬರ್ತೀನಿ. ಹೆಂಗೆ ಬರುತ್ತೆ ಹೆಂಗೆಲ್ಲ ಗೊತ್ತಿಲ್ಲ. ಟಮಾಟಿ ಮಾತ್ರ ವೇಸ್ಟ್ ಆಗ್ತದೆ.
2 kg ಬೇಕಾಗ್ತವೆ, 2 kg. ಟೊಮೊಟೊ ಹಣ್ಣು 2 kg ಬೇಕಾಗುತ್ತಾ? 2 kg ಬೇಕಾಗುತ್ತೆ. ಇಷ್ಟು ದಿನ ಮಮತಾ ರೆಸ್ಟ್ ಮಾಡ್ಯಾಳ, ಹಂಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದೇ ಕೇಳ್ತಿದ್ರಿ ಯಾಕೆ ಡೈಲಿ ಲಾಗ್ ಮಾಡ್ತಾ ಇಲ್ಲ ಅಂತ. ಮಮತಾಗ ಬಾಣಿತನಾಗಿತ್ತಲ್ಲ, ಅದಕ್ಕೆ ನೀವು ಹೇಳ್ತಾ ಇದ್ರಿ ರೆಸ್ಟ್ ಮಾಡೋಕ್ಕೆ ಹೇಳ್ರಿ, ರೆಸ್ಟ್ ಮಾಡಿರಿ ಹಂಗೆ ಅಂತಂದಕ್ಕೆ ನನಗೂ ಹೌದಲ್ಲ ರೆಸ್ಟ್ ಮಾಡ್ಬೇಕು ಈ ಟೈಮೆಲ್ಲ ಅಂತಂದ್ಬಿಟ್ಟು ಮಮತಾಗ ರೆಸ್ಟ್ ಕೊಟ್ಬಿಟ್ಟಿದ್ದು. ಇಷ್ಟು ದಿನ ಫುಲ್ ರೆಸ್ಟ್ ಮಾಡ್ಯಾಳ. ರೆಸ್ಟ್ ಮಾಡಿದ್ದೆ, ಇವಾಗ 1 ತಿಂಗಳು ಕಂಪ್ಲೀಟ್ ಆಯ್ತಾರ. ಖುಷಿ ಆಗತ್ತೆ ನನಗೆ, ಯಾಕಂದ್ರೆ ತಿಂಗಳು ಆಗ್ಬಿಟ್ರೆ ಹೊರಗೆ ಹೋಗೋದು. ಎಷ್ಟೇ ತಿಂಗಳಿಗೆ ಹೊರಗೆ ಹೋಗ್ಬೇಕಂತ ಗೊತ್ತಿಲ್ಲ. ಹೋಗ್ತಾರೆ ಹೋಗೋರು 1.5 ತಿಂಗಳಿಗೆ, ಇಲ್ಲ 2 ತಿಂಗಳು 3 ತಿಂಗಳು. ಎಷ್ಟು ತಿಂಗಳಿಗೆ ಹೋಗ್ಬೇಕಂತ ಅವರೇ ಕಮೆಂಟ್ ಹಾಕ್ತಾರೆ. ತವ್ರ ಮನೆಗೆ ಹೋಗಿರ್ತಾರೆ ನೋಡು, ಅವಾಗ ಅವ್ರ ತವ್ರ ಮನೆಯವ್ರು 3 ತಿಂಗಳಿಗೆ ಇಲ್ಲ 5 ತಿಂಗಳಿಗೆ 7 ತಿಂಗಳಿಗೆ ಕಳಿಸ್ತಾರಲ್ಲ, ಅವಾಗೆಲ್ಲ ಹೊರಗೆಲ್ಲ ಓಡಾಡ್ತಾರೆ. ಸೊ ಬರೀ ಹೋಗೋಣ, ಎಷ್ಟು ತಿಂಗಳಿಗೆ ಹೊರಗಡೆ ಹೋಗ್ಬೋದು ಅಂತ ಕಮೆಂಟ್ ಹಾಕ್ರೆ. ಬರ್ರಿ ಇವಾಗ ಹೋಗೋಣ, ತರಕಾರಿ ಗಿರ್ಕಾರಿ ತೊಗೊಂಬರೋಣ. ನಮ್ಮ ಸಾನಿವಿ ಅಂಗನವಾಡಿ ಸ್ಕೂಲಿಂದ ಒಂದು ಫೋನ್ ಬಂದಿತ್ತು ನನಗೆ, ಒಳಗತ್ತೇಳ ಬರ್ರಿ ಅಂತಂದು. ಇವಾಗ ಟೈಮು 1:30 ಆಗೈತಿ, ಕರ್ಕೊಂಬರಕ್ಕೆ ಹೋಗ್ಬೇಕು. ಅಯ್ಯಯ್ಯೋ 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 ಸಾನು, ಕಷ್ಟ ಆತನವ, ಕಷ್ಟ ಆತನ ನೋಡ್ರಿ. ಚಾಕ್ಲೇಟ್ ತಿನ್ನಕತ್ತಾಳ, ಅಂಗನವಾಡಿಗೆ ಇವಾಗ ಬಂದಾಳ, ಅಳಕತ್ತಿದ್ಲು. ಚಾಕ್ಲೇಟ್ ಕೊಟ್ಟಿನಿ ಸುಮ್ಮನೆ. ಚಾಲಿ ಚಂದಿತ್ತ ಬಂಗಾರಿ, ಬರೀ ಅಳಕತ್ತಿದ್ಲು ಆಕಿ. ಸೊ ನೋಡ್ರಿ, ಟೊಮೊಟೊ ಹಣ್ಣು ತಗೊಂಡು ಹೋಗಿ ಬಂದೀವಿ, ತಗೊಂಡು ಹೋಗೋಣ ಬರ್ರಿ. ಚಿಕ್ಕ ಚಿಕ್ಕ ಟೊಮೊಟೊ ಆದ್ರೆ ಡಿಸೈನ್ ಚಂದ ಮಾಡ್ಬೋದು. ಭಾಳ ಬರೀ ದೊಡ್ಡ ಟೊಮೊಟೊ ಹಣ್ಣು ಅದಾವೆ, ಇದ್ರಾಗೆ ಸಣ್ಣ ಸಣ್ಣ ನೋಡ್ಕೊಂಡು ಹರ್ಸ್ಕೊಂಡು ಹೋಗ್ಬೇಕು ನೋಡ್ರಿ. ಸೊ ನೋಡ್ರಿ, ತಗೊಂಬಂದೇನಿ ಫೈನಲಿ. ನಮ್ಮ ಪಾಪ ಉಡ್ಸಕ್ಕೆ ಡ್ರೆಸ್ ನೋಡ್ರಿ ಎಷ್ಟು ಚಂದ ಐತಿ. ಆಗಲ್ಲ ಅದೇ ಮುನಿಗೆ ಹೋಗುತ್ತಾಳೆ ಆಕೆ. ದೊಡ್ಡದಾಗುತ್ತೆ, 1-2-3 ತಿಂಗಳಿಗೆ ಬರುತ್ತೆ ಅನ್ಸುತ್ತೆ. ಹೌದು, ಯಾವ್ದು ಹಾಕಂಬತ್ತೆ ಯಾವ್ದು ಹಾಕ್ತೀನಿ ನೋಡ್ರಿ. ಸೊ ಫೈನಲಿ ರೆಡಿ ಮಾಡಾಕತ್ತೀವಿ, ಬರ್ರಿ ರೆಡಿ ಮಾಡಮ್ರಿ. ಇದಕ್ಕೆ ನಮ್ಮ ಅಕ್ಕವನ್ನು ಜಾಯ್ನ್ ಆಗ್ಯಾರ. ಅವರೆಲ್ಲೇ ಕೆಲ್ಸಕ್ಕೆ ಹೋದಲ್ಲಿ ಎಲ್ಲ ನೀವು ವಿಡಿಯೋಸ್ ಮಾಡ್ತಿರಲ್ಲ ಹಂಗೆ ಹಿಂಗೆ ಅಂತ ಭಾಳ ಜನ ಕೇಳ್ಯಾರಂತ. ಏನಂತ ಕೇಳ್ಯಾರ? ಚೆನ್ನಾಗಿ ಮಾಡ್ತೀರಿ ನೀವು, ಮಗನೇನು ಸಸಿಯೇನು ಅಂತ ಕೇಳ್ತಾರ್ರಿ. ಮಗ 4 ಜನ ಹೆಣ್ಮಕ್ಳು, 2 ಹಳೆದಾರು ಅಂತ ಹೇಳಿದೀನ್ರಿ. ನನ್ನ ಮಗ ಜಾಸ್ತಿ ತಾಯಿ ಕ್ಯಾರೆಕ್ಟ್ರು, ಒಂದೊಂದ್ಸಲ ಅತ್ತಿ ಕ್ಯಾರೆಕ್ಟ್ರು, ಒಂದೊಂದ್ಸಲ ಯಾವ್ಯಾವ ಕ್ಯಾರೆಕ್ಟ್ರ್ ಹಾಕ್ಬಿಟ್ಟಿನಿ. ಹಾಗಾಗಿ ಅವ್ರು ಇವ್ರು ಏನಾಗ್ತಾರ ಅಂಬೋದ ಗೊತ್ತಿಲ್ಲ ಅವ್ರಿಗೆ. ಎದ್ದಳ ಬುಡ್ಡಿ, ನಿಮ್ಮ ತಂಗಿದು ಮಾಡಿರ್ತೀವಿ, ನಿಂದ ಮಾಡಿಲ್ಲ ನಾವು. ತಲೆ ಕಡ್ಸಿ ಅಂತ ಅಯ್ಯಯ್ಯೋ, ತಲೆಗೆ ಬತ್ತ ನಾವು ರೇಟ್ ಹೆಂಗೆ ಬತ್ತತ್ತಿ, ಕೈ ಹಿಡ್ಕೊಂತ. ನೋಡು, ಇವಾಗ ಎಲ್ಲ ರೆಡಿ ಮಾಡತ್ತಾನೆ ತೆಳಗ ಹಾಕಕ್ಕ. ಈಗ ಹೊಟ್ಟೆ ಎದ್ದಳ ಅವು ಮತ್ತೆ ಯಾವ ಉಡಿಸ್ಬೇಕಂತ ಹೇಳಿ ಒಂದು ಡಿಸೈಡ್ ಮಾಡ. ಸಾನಿ ಎದ್ದಳಮ್ಮ, ಎದಕ್ಕೆ ಆಸೈತಿ ನಮಗೆ ಬಿಡುತ್ತ. ಅಲ್ಲೇ ಮಕ್ಕ ಸೋಫಾ ಮೇಲೆ ಅಂತ ತಂಗಿ ಡೆಕೋರೇಷನ್ ಮಾಡಕತ್ತೀವಿ. ಪಾಪಕ್ಕಿ ಮಾಡಿ ನಮ್ತಕ ವೈಟ್ ಕಾಟನ್ ಇಲ್ಲ, ಹಂಗಾಗಿ ಇದನ್ನೇ ಬಿಚ್ಚ ಹಾಕಕತ್ತಿ. ವೈಟ್ದಿಲ್ಲ, ಬ್ಲ್ಯಾಕ್ದಿತ್ತು, ಅದು ಕೊಟ್ಟು ಬಂದು. ಬ್ಲ್ಯಾಕ್ ಸೆಟ್ ಆಗಲ್ಲ, ಕಾಣಿಸಲ್ಲ ಚಂದ. ಚೆನ್ನಾಗಿ ಕಾಣ್ತಲ್ಲ ವೈಟ್ ವೈಟ್ ಸೂಟ್ ಆಗುತ್ತೆ. ಮಮತಾ ಅಂತಿದ್ದಿ, ಅಕ್ಕಿ ಅಣ್ಣ ತಂಗಿ ಅಂತಾರ. ಮಮತಾಕ್ಕೆ ಮಮತಾ ಅಂದಿತ್ತು. ಏನ್ ಕಾಮಿಡಿ ಗೊತ್ತಾ, ಎಲ್ಲರೂ ಕೃಷ್ಣಗ ನನಗೆ ಅಣ್ಣ ತಂಗಿ ಅನ್ಕೊಂಡ್ಬಿಟ್ರು. ಪಾಪ ಗೊತ್ತಿಲ್ಲಲ್ಲ ಅವ್ರಿಗೆ, ವಿಡಿಯೋದಾಗ ನೋಡಂಗ ಅನ್ಕೊಂಡ್ಬಿಟ್ರ. ನಾವು ಅಣ್ಣ ತಂಗಿ ಕ್ಯಾರೆಕ್ಟೇ ಮಾಡಿಲ್ಲ, ಆದ್ರೂ ನಂಗೆ ಅನ್ಕೊಂಡ್ರೆ ಯಾಕಂತ ಗೊತ್ತಿಲ್ಲ. ಪಾಪ ಎಷ್ಟು ಕಾಮಿಡಿ ಪೀಸ್ ಮಾಡ್ತೀರ? ಹಂಗೇನಿಲ್ಲ ಬಿಡಪ್ಪ, ಕಾರ್ ಇರಲಿಲ್ಲ. ಸ್ವಲ್ಪ ಬಿರ್ಸನ ತಂದಿದ್ರ ಒಂದು ಥೋಡೆ ದಿನ ಇರ್ತಿದ್ವು, 2 ದಿನದಾಗೆ ಹೋಗ್ಬಿಡ್ತಾವು ಜಲ್ದಿ. ನಿಮ್ಮ ನೋಡಿ ಎಷ್ಟು ಚಂದ. ರೊಕ್ಕ ಕೊಡ್ತೀನಿ.
ಅಲವ ಬಂಗಾರಿ ಪೈಸಾ ಕೊಡ್ತೀವಣ್ಣ. ಹಿಂಗ ಸರ್ಗ ಪೈಸಾ ಪೈಸಾ ಕೊಡೋಣ. ಪೈಸಾ ಪೈಸಾ ನನಗಲ್ಲ ಅಲ್ಲಿ ಆಯಿಗೆ ಹೇಳು. ಪೈಸಾ ಕೈ ನೋಡಕ್ಕೆ ಪೈಸಾ ಬಿಡು ಯಾವ ಬ್ಯಾಡ ಬಿಡು. ಹಂಗೆ ಅರ್ಧ ಒಕ್ಕಟ್ಟಾಗ ಕತ್ರಿ ಬೇರೆ ಕೊಡಕ್ಕೆ ಚಿಪ್ಸ್ ತಗೊಂಡ್ ಬಂದಿದ್ದೀನಿ. ಒಂದು ಚಾಕ್ಲೇಟ್ 4 ಚಾಕ್ಲೇಟ್ ತಗೊಂಡ್ ಬಂದಿದ್ದೀನಿ. 4 ಚಾಕ್ಲೇಟ್ ತಗೊಂಡಳ ಆಕಿ ತಿನ್ನಕತ್ತ ಕುರ್ಕುರಿ. ಆಕಿ ಸಾರಿ ಬಿಡಕ್ ಎಷ್ಟು ಜ್ಞಾನ ಮಾಡಕತ್ತಾಳ. ಆಗಲ್ಲ ಅನ್ಸುತ್ತಲೇ ಮಾತೆ. ಏ ಸಾಕಾತ ಒಂದೊಂದೇ ಬೇಕಲ್ಲ. ಏನ್ ಅಷ್ಟಕ್ಕೊಂದ್ ಇಡ್ತಿ ಜಿಲ್ ಮಾರ್ಕ್ ಮಾಡಿ ಮತ್ತೆ ಅಲ್ಲಿ 4 ಮೂಲಿ ಇಡ್ಬೇಕಲ್ಲ. ಇದೇ ಕೂಸ್ತರ ಐತಿ. ಫಸ್ಟಿಗೆಲ್ಲ ಹಂಗ ಬಂದಿದ್ರಿ ಏನಂತಿದ್ರಿ ಹೇಳು. ಮಕ್ಕಳು ಅವಳಿ ಜವಳಿ ಹೊಡಿತಾರ. ಅಯ್ಯಯ್ಯೋ ಚಿಕ್ಕಿ ಒಂದೇ ಜೀವನ. ಬರ್ರಿ ಬರ್ರಿ ಸರ್ಕ ಟೈಮ್ ವೇಸ್ಟ್ ಮಾಡ್ಬಿಡು. ಸರಿ ಮಮ್ಮಿ ಕ್ಯಾಮ್ರಾ ಹಿಡ್ಕ. ನನಗೆ ಸರಿ ಅಂತ ನೋಡಿ ಈಕಿ ಏನ್ ಮಾಡ್ತೀರಿ. ಸರಿ ಸರಿ ನೀ ಸರಿ ನೋಡ ನಾವು ಸರಿ ಅಂತ. ಸೊ ಇವಾಗ ನಮ್ಮ ಏನು ಇನ್ನೂ ರೆಡಿ ಆಗಿಲ್ಲ. ಮಮತಾ ಇವಾಗ ಎದ್ದಾಳ ಹಾಲು ಕುಡ್ಸಕತ್ತಾಳ. ಸೊ ಇವಾಗ ಅರ್ಧ ಆಗೈತಿ, ಇನ್ನ ಅರ್ಧ ಐತಿ. ನೋಡೋಣ ಬರೀ ಹೆಂಗೆ ಆಗುತ್ತಾ. ಸೊ ನೋಡ್ರಿ ಫೈನಲಿ ನಮ್ಮ ಗೊಂಬೆ ಇದೆಲ್ಲ ಸುತ್ತಿಗಿಂದ ರೆಡಿ ಆಗ್ಯಾಳ. ಬರೀ ಸ್ಯಾಂಪಲ್ ಮಾತ್ರ. ಆಮೇಲೆ ಡ್ರೆಸ್ಗೆ ಸಾಕ್ಸ್ಬಿಟ್ಟು ಮತ್ತೆ ತೆಗಿದ್ದೀವಿ. ಇದನ್ನು ಏನು ಮೇಕಪ್ಪೇ ಮಾಡಿಲ್ಲ, ಏನು ಮಾಡಿಲ್ಲ. ಮೇಕಪ್ ಅಂದ್ರೆ ಹಾಕಿ ಏನು ಮೇಕಪ್ ಹಾಕಲ್ಲ. ಅದಕ್ಕೆ ಕಾಡಿಗೆ ಪೌಡ್ರ್ ಅಷ್ಟೇ ಹಾಕ್ತೀವಿ. ಅದನ್ನ ಅಷ್ಟೇ ಇವಾಗ ಸದ್ಯಕ್ಕೆ ಇದನ್ನು ಮಾತ್ರ ಸುತ್ತಿ ಅಲ್ಲಿ ಇಡ್ತೀವಿ. ಆಮೇಲೆ ಮೇಕಪ್ ಚಂದ ಮಾಡ್ಕೊಂಡು ಬಟ್ಟೆ ಚಲೋ ಹಾಕ್ಸ್ಬಿಟ್ಟು ಮನ್ಸಂಬ್ರಿ ಬರ್ರಿ. ನೋಡ್ರಿ ಇಟ್ಟಿವಿ ಪಾಪನ. ಇವಾಗ ಹೆಂಗೆ ಮಾಡ್ಕೊಂತಲ್ಲ ನಮ್ಮ ಕಣ್ಣು ಬಿಟ್ಟಾಳೆ, ಎದ್ದಾಳ ಒಟ್ಟ. ಇವಾಗ ಜಸ್ಟ್ ಹಾಲು ಕುಡ್ದಾಳ. ಬರ್ರಿ ಫೋಟೋ ಶೂಟ್ ಮಾಡಮ್ರಿ. ಸೊ ಫೈನಲಿ ರೆಡಿ ಆಗಿರೋದು ಸೆಲೆಬ್ರೇಷನ್ ಫೋಟೋ ಶೂಟ್ ಎಷ್ಟು ಚಂದ ರೆಡಿ ಆಗೈತೆ ನೋಡ್ರಿ. ಕ್ಲೋಸ್ ಅಪ್ಪಿಂದ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತೆ ಇಲ್ಲ ಅಂತ. ಕಣ್ಣು ಮುಚ್ಚಕತ್ತಾಳ. ನಗತೈತೆ ನೋಡ್ರಿ. ಕಾಣಿಸಲ್ಲ ಅಲ್ಲಿ ನಿಮಗೆ ಹೆಂಗೆ ಡೆಕೋರೇಷನ್. ಅವ್ರು ಹೇಳ್ಬೇಕು ಹೆಂಗೈತೆ ಅಂತ, ನಾವಲ್ಲ. ಈ ಥರ ಡೆಕೋರ್ ಆಗೈತಿ, ಎಷ್ಟು ಚಂದ ಕಾಣಕತ್ತೈತಿ. ಇವಾಗ ನಮ್ಮ ಪಾಪದ ಫೋಟೋ ತೆಗೆದು ನೆಕ್ಸ್ಟು ಬಟ್ಟೆ ಚೇಂಜ್ ಮಾಡಮ್ರಿ. Hey there, what you drinking? 2 shots, let's pour it out. I know what you're thinking, but tomorrow won't come for. ನೋಡ್ರಿ ಹಾಕಿವಿ, ಅಳಕತ್ತಿಬಿಟ್ಟಾಳ. ಎಲ್ಲ ರೆಡಿ ಆಗೈತಿ. ಈ ಕಡೆ ಒಳ್ಳೆ ಬಂಗಾರಿ ನೋಡ್ರಿ ಎಷ್ಟು ಚಂದ ರೆಡಿ ಆಗೈತಿ. ಸಾನ್ ಈ ಕಡೆ ನೋಡು, ಸಾನ್ ಅಂತ ನೋಡು. ಮುಗೀತು. ಅಳಕ ನೀ ಮಕ್ಕಂತ ಇವಾಗ
ಅಯ್ಯೋ ಕಿಡ್ತಾರ ಅದ್ರಾಗ. ಫೈನಲಿ ಮುಗ್ದೈತಿ, ಅಳಕತ್ಬಿಟ್ಟಾಳ, ತೆಗೆದ್ಬಿಡ್ರಿ. ಸೊ ಫೈನಲಿ ಎಲ್ಲ ಶೂಟ್ ಮುಗೀತು, ಮುಗಿದು ಬಿಟ್ಟು ಎಲ್ಲರೂ ಕುಂತಾರ ನೋಡಿ. ಅವ್ರಮ್ಮ ಇವಾಗ ಮನೆ ತುಂಬ ಬಟ್ಟೆ ಎಲ್ಲ ಒಣಸ್ಕೊಂಬಂದು ಬಟ್ಟೆ ತೆಗಕತ್ತಾರ. ನಮ್ಮ ಸಾಣಿ ಕೆಡ್ಸಾಕತ್ತಾವ. ಹಾಂ, ಜೋಡ್ಸೋದು ಹಂಗನ. ಸೊ ನೋಡಿ ಗಾಯ್ಸ್, ಇವತ್ತು ನಮ್ಮ ಮನೆಗೆ ಯಾವ ಹೊಸಬ್ರು ಬಂದಿದ್ದಾರೆ. ಹಳೆಬ್ರು ಆದ್ರೆ ಅವಾಗ ಅವಾಗನ ಬಂದು ಹೋಗ್ತಾರೆ. ನೀವು ವರ್ಷಕ್ಕೊಂದ್ಸಲ ಆತು ಹೊಸಬ್ರು ಅನ್ಬೇಕು. ನಮ್ಗೆ ಎಲ್ಲಿ ಬರಕ್ಕಾಗತ್ತೆ? ಅವ್ರ ಕೆಲಸದ ಮುಖಾಂತರ ಬರಕ್ಕಾಗಿಲ್ಲ ಅವರಿಂದ. ಸೊ ಇವತ್ತು ಬಿಸಿ ಬಿಸಿ ಚಾ ಮಾಡಕತ್ತಲ್ ದ್ರೌಪದಿ. ಫಸ್ಟ್ ತಣ್ಣೀರ್ ಹಾಕ್ಬೇಕಲ್ಲ, ಅದಕ್ಕೆ ಲಾಸ್ಟ್ ಬಿಸಿ ಆಗುತ್ತೆ. ಯಾಕ ಬಾ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ. ಕೋಲ್ಡ್ ಟೀ, ಕೋಲ್ಡ್ ಕಾಫಿ ಎಲ್ಲ ಮತ್ತೆ ಮನೆ ಇರೋದನ್ನ ಫ್ರಿಜ್ ನಾಗ ಇಟ್ಟರೆ ಅದೇ ಕೋಲ್ಡ್ ಕಾಫಿ. ಯೂಟ್ಯೂಬ್ನಾಗ ನೋಡ ಹೆಂಗ್ ಮಾಡ್ಬೇಕಂತ. ಯೂಟ್ಯೂಬ್ನಾಗ ನೋಡ ಗೊತ್ತಾಗುತ್ತ ಕೋಲ್ಡ್ ಕಾಫಿ, ಕೋಲ್ಡ್ ಇದನ್ನ. ಆಕಿ ಏನೋ ಒಂದು ಮಾಡಿ, ಏನೋ ಒಟ್ಟ ಫ್ರಿಜ್. ನಮ್ಮ ಮಮತಾಗ ಎಷ್ಟು ಫ್ರಿಜ್ ಹುಚ್ಚೈತೆ ಅಂದ್ರೆ, ಫ್ರಿಜ್ ಎದಕ್ಕೆ ಬೇಕು ಇವಾಗ? ಬ್ಯಾಸಿಗಾಲ ಕೂಡ ಅಲ್ಲ, ಥಂಡಿಗಾಲ ಬಂದೈತಿ ಅಂತ ನಾನು. ಫ್ರಿಜ್ ಬೇಕಾದ್ರೆ ತರಕಾರಿ ಏನ್ ಯೋಚನೆ ಮಾಡಿನಂದ್ರ ಆಕಿ ತನಗೆ ಫ್ರಿಜ್ ಬೇಕಾಯ್ತು ಒಟ್ಟ. ಏನೋ ಒಂದು ಅವೆಲ್ಲ ತರಕ್ ಆಗಲ್ಲ ನಿನ್ನಿಂದ. ಒಂದೇ ಸತಿ ತಗೊಂಬಂದ್ ಇಟ್ಕೋಬೋದಲ್ಲ. ಕೊಳತೋಗಲ್ಲ ಸ್ವಲ್ಪ. ಯಾವಾಗಲೂ ಫ್ರೆಶ್ ತಿನ್ಬೇಕು, ಫ್ರೆಶ್ ಆಗಿ. ಫ್ರೆಶ್ ತಿನ್ಬೇಕು. ದಿನ ಹೋಗಿ ತಗೊಂಬರ್ತೇ ಆಗತ್ತೆ ನಿನ್ನಿಂದ. ತರ್ತನಲ್ ಮತ್ತೆ ತರ್ಲಾರ್ದ ಅಡಿಗೆ ಮಾಡಕತ್ತಿ ಬಿಡ್ತೀನಿ. ಮಾಡ್ರಿ ಅಡಿಗೆ ಮಾಡಕತ್ತಿ ಬಿಡ್ತೀನಿ. ಇವತ್ತು ಬಂದು ಚಾಯ್ ಹೋಗ್ಸಿದ್ರು ನೋಡೋದು. ಚಾ ಹೋಗಿಸಿಲ್ಲ ದ್ರೌಪದಿ. ಇವಾಗ ಬ್ಲಿಂಕಿಟ್ ಓಡಿಸ್ಬಿಟ್ಟು ಬಂದು, ಸರಿ ಬಿಗ್ ಬಾಸ್ಕೆಟ್ ಓಡಿಸಿ ಬಂದು ಆರ್ಡ್ರ್ ಹೊಡೆದು ಬಂದಾಳ. ಪಾಪ ಆರ್ಡ್ರ್ ಕೊಟ್ಟು ಬರಕ್ಕೆ ಹೊಂಟಾಳ. ಅದೇ ಕೆಲಸ ಮಾಡೋದು ದ್ರೌಪದಿ. ನೆಕ್ಸ್ಟ್ ನಾನು ನೆಕ್ಸ್ಟ್ ಹಾಕಿ ಇವಾಗ ಹೋಗಿ ಬಂದಾಳ. ಟ್ರೈನಿಂಗ್ ಹೆಂಗೈತಿ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ ಚಂದ ಇತ್ತಂದ್ರೆ ನಾನು ನಾಳೆಗೆ ನಮ್ಮ ಅಕ್ಕನ ಕರ್ಕೊಂಡು ಹೋಗೋದು. ಹೆಣ್ಮಕ್ಳನ್ನ ಮಾಡ್ತಾರ ಕೆಲಸ. ಮಾಡ್ತಾರೆ ನೋಡಿ. ನಾವು ಎಷ್ಟೋ ಜನರ ಜೀವನ ಇದು, ಮಾಡಲ್ಲ ಅನ್ನಕ್ಕಾಗಲ್ಲ. ಎಷ್ಟೋ ಜನರ ಬಿಗ್ ಬಾಸ್ಕೆಟ್ ಮಾಡ್ಬೇಕು. ಸೊ ಬರೀ ಒಂದು ರೀಲ್ ಶೂಟ್ ಐತೆ, ಹಂಗಾಗಿ ಡ್ರೆಸ್ ಅದನ್ನ ಕಾಸ್ಟ್ಯೂಮ್ ಹಾಕ್ಸಿದ್ದೆ. ರೀಲ್ ಶೂಟ್ ಮುಗಿಸೇನ್ರಿ. ಏನಿಲ್ಲ. ಯಾಕ ರೆಡಿ ಆಗಿ ಮತ್ತೆ ಮಾಡೋಕಲ್ಲ ಆಕ್ಟಿಂಗ್. ಏನ್ ಅನ್ಬೇಕಿಲ್ಲ ಅಂದ್ರೆ ಹೆಂಗೆ ಬರ್ಲಾ ಮೇಡಮ್? ಪಾರ್ಸಲ್ ಮೇಡಮ್, ನಿಮ್ ಪಾರ್ಸಲ್. ರೆಡಿ ಆಕಿ ನನಗೆ ಮಾಡಕ್ ಬಿಡಲ್ಲ ಅಂತೇನು ಬಿಡಲ್ಲ. ಯಾಕೆ ನಾನು ಮೂಗ್ ತೋರಿಸ್ತೇನೆ? ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊತೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಯಾಕೆ ಬಿಡ್ತಾ ಇಲ್ಲ ಅಂದರೆ, ನಾವು ಮನೇಲಿರೋ ಕಾರಣಕ್ಕೋಸ್ಕರ, ಅಂತ ರೆಸ್ಟ್ ಮಾಡೋದಕ್ಕೋಸ್ಕರ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾಡ್ತೀನಿ, ಡೈಲಿ ಮಾಡ್ತೀನಿ. ನಿಮಗೆ ಬೋರ್ ಆಗುತ್ತೆ ಮನೆಯಲ್ಲೇ ತೋರಿಸ್ಬಿಟ್ಟು ಇದು ಮಾಡೋದು. ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಬರ್ತಾ ಇರುತ್ತೆ. ಅವಾಗವಾಗ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಕಂಟೆಂಟ್ ಇದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಬರ್ತಾ ಇರ್ತಾವೆ ಅವಾಗವಾಗ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಇಲ್ಲಾಗ ಏನು ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.